ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಹೊಸ ಮಾಡಲು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಅಗ್ರಿಕಲ್ಚರ್ ವರ್ಕಿಂಗ್ ಮಾಡಲು. ಮತ್ತೆ ಇದನ್ನ ನೀವು ಡ್ರಿಪ್ ಇರಿಗೇಷನ್ ಅಂತಾನು ಯೂಸ್ ಮಾಡ್ಕೋಬಹುದು, ಸ್ಪ್ರಿಂಕ್ಲರ್ ಅಂತಾನು ಯೂಸ್ ಮಾಡ್ಕೋಬಹುದು. ಈ ಮಾಡಲ್ ಮಾಡೋದಕ್ಕೆ ನಿಮಗೆ ಕಾರ್ಡ್ಬೋರ್ಡ್ ಬೇಕಾಗುತ್ತೆ, ಕಲರ್ ಪೇಪರ್ ಬೇಕಾಗುತ್ತೆ, ಮತ್ತೆ ಈ ತರ ಒಂದು ಟಂಬ್ಲರ್ ಬೇಕಾಗುತ್ತೆ, ಮತ್ತೆ ಕೆಲವು ಪ್ಲಾಂಟ್ಸ್ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಗೆ ಇದು ಫೆವಿಕಾಲ್ ಒಂದು ಡಬ್ಬ ಬೇಕಾಗುತ್ತೆ. ನಿಮ್ಮಲ್ಲಿ ಇರುತ್ತೆ, ನಿಮ್ಮ ಮನೆಗಳಲ್ಲಿ ಹಳೇದು ಯಾವ್ದಾದ್ರು ಫೆವಿಕಾಲ್ ಡಬ್ಬ ಇದ್ರೆ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನಿಮ್ಗೆ ಈ ಪೈಪ್ ಬೇಕಾಗುತ್ತೆ. ಈ ಪೈಪ್ ನಿಮ್ಗೆ ಎಲ್ಲಾ ಹಾರ್ಡ್ವೇರ್ ಶಾಪ್ಗಳಲ್ಲೂ ಸಿಗುತ್ತೆ. ನಿಮ್ಗೆ ಒಂದು DC ವಾಟರ್ ಪಂಪ್ ಬೇಕಾಗುತ್ತೆ, ಮತ್ತೆ ನಿಮ್ಗೆ ಒಂದು ಸ್ವಿಚ್ ಮತ್ತೆ ಬ್ಯಾಟ್ರಿ ಬೇಕಾಗುತ್ತೆ. ಇದು ನಾವು 3 volts ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ. ಮತ್ತೆ ಇದೊಂದು ನಿಮ್ಗೆ ಟಂಬ್ಲರ್ ಬೇಕಾಗುತ್ತೆ. ಮತ್ತೆ ಅದೇ ರೀತಿಯಲ್ಲಿ ನಿಮ್ಗೆ ಸಾಯಿಲ್ ಬೇಕಾಗುತ್ತೆ. ಈ ವರ್ಕಿಂಗ್ ಮಾಡಲ್ನ ನೀವು ರೆಡಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಗೆ ಈ ಮಾಡಲ್ನ ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಿಮ್ಗೆ ಸೆಪರೇಟ್ ವಿಡಿಯೋದ ಲಿಂಕ್ ಹಾಕ್ತೀನಿ. ಆ ವಿಡಿಯೋನ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈ ಮಾಡಲ್ನ ಯಾವ ರೀತಿ ಮಾಡಬೇಕು ಅಂತ. ಈಗ ತೋರಿಸ್ತೀನಿ ಈ ಮಾಡಲು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ಸ್ವಿಚ್ ಆನ್ ಮಾಡ್ತೀನಿ, ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ಈ ತರ ನೀವು ಸ್ವಿಚ್ ಆನ್ ಮಾಡಿದಾಗ ನಿಮ್ಗೆ ಈ ಟಂಬ್ಲರ್ ಇಂದ ನೀರು ಡ್ರಿಪ್ ತರ ಹೋಗುತ್ತೆ ಮೇಲಕ್ಕೆ. ಈಗ ನೋಡೋಣ, ನೋಡಿ ಈ ತರ ಬರುತ್ತೆ. ನೋಡಿ ಈ ತರ ಬರ್ತಾ ಇದೆ ನಿಮ್ಗೆ ವಾಟ್ರು. ಎಲ್ಲ ಗಿಡಕ್ಕೂ ಈ ತರ ಹಾಕ್ಬೇಕಂದ್ರೆ ನೀವು ನೀವೇನ್ ಮಾಡಬೇಕು, ಈ ರೀತಿ ಮೂವ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಗಿಡಗಳಿಗೂ ನೀರು ಬರೋ ಹಾಗೆ ಮಾಡ್ಕೋಬಹುದು. ನೋಡಿ ಈ ತರ ರೊಟೇಟ್ ಮಾಡ್ತಾ ಇದ್ರೆ ನಿಮ್ಗೆ ಈ ರೀತಿ ಎಲ್ಲ ರೊಟೇಟ್ ಮಾಡ್ಕೋಬಹುದು. ನಿಮ್ಗೆ ಈ ರೀತಿ ರೊಟೇಟ್ ಮಾಡಿದ್ರೆ ಎಲ್ಲ ಗಿಡಗಳಿಗೂ ನೀರು ಹಾಕ್ಬೋದು. ಈ ತರ ನಿಮ್ಗೆ ಈ ತರ ನೋಡಿ ಎಷ್ಟು ಅಡ್ವಾಂಟೇಜ್. ಇದರಿಂದ ನೀವು ಎಲ್ಲಾ ಗಿಡಗಳಿಗೂ ನೀರು ಹಾಕೋಬಹುದು. ಮತ್ತೆ ಕಡಿಮೆ ನೀರು ಇದು ತಗೊಳುತ್ತೆ, ಯಾಕಂದ್ರೆ ಡ್ರಿಪ್ ಬರೋದ್ರಿಂದ ನಿಮ್ಗೆ ಕಡಿಮೆ ನೀರು ಯೂಸ್ ಮಾಡ್ಕೊಂಡು ಎಲ್ಲಾ ಗಿಡಗಳಿಗೂ ನೀವು ನೀರು ಹಾಕ್ಬೋದು. ನಿಮ್ಗೆ ಈ ಮಾಡಲ್ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.